ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, ನಮ್ಮದೇ ವಾಹಿನಿ ಅಂದರೆ ನಮ್ಮದೇ ಯೂಟ್ಯೂಬ್ ಚಾನಲ್ನಲ್ಲಿ 2024 ಜೂನ್ ತಿಂಗಳಿನಿಂದ ಮತ್ತೆ ಪುನಃ ಮಾಸ ಭವಿಷ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಕಾರಣ, ಹಲವಾರು ಜನ ಕೇಳಿದ್ರಿ ನಿಮ್ಮದೇ ಚಾನಲಲ್ಲಿ ಯೂಟ್ಯೂಬನ್ನು ಮಾಡಿ ಅಥವಾ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರಿ. ಹಾಗಾಗಿ ಬಹಳ ತಿಂಗಳುಗಳು, ನಿಯರ್ ಬೈ 1 ವರ್ಷಕ್ಕೆ ಹತ್ತಿರ ಬಂದಿತ್ತು. ಮತ್ತು ಪುನಃ ನಮ್ಮದೇ ವಾಹಿನಿಯಲ್ಲಿ ನಮ್ಮ ವಾಹಿನಿಯ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಜ್ಯೋತಿಷ್ಯವನ್ನು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇವಾಗ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ಕರ್ಕಾಟಕ ರಾಶಿಯ ಜೂನ್ 2024 ಗ್ರಹಸ್ಥಿತಿಗಳು ಈ ರೀತಿಯಾಗಿದ್ದಾವೆ. ಕುಜ 10ನೇ ಮನೆಯಲ್ಲಿ, ರವಿ, ಗುರು, ಬುಧ, ಶುಕ್ರ 11ರಲ್ಲಿ, ಅದೇ ರೀತಿಯಾಗಿ ಕೇತು 3ರಲ್ಲಿ, ಶನಿ 8ರಲ್ಲಿ, ರಾಹು 9ರಲ್ಲಿ. ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ನಮ್ಮ ವೀಕ್ಷಕರಿಗೆ ಜೂನ್ ತಿಂಗಳಿನ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ಅನಲೈಸ್ ಮಾಡೋದಾದರೆ, ಕುಜ 10ರಲ್ಲಿ ಮಂಗಳಕಾರಕನಾಗಿರ್ತಕ್ಕಂತಹ ಕುಜ, ಭೂಮಿಪುತ್ರನಾಗಿರತಕ್ಕಂತಹ ಕುಜ, ಭೂಮಿ ಯೋಗವನ್ನು ಕೊಡ್ತಕ್ಕಂಥವನು ಅಥವಾ ಭೂಮಿಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಅಭಿವೃದ್ಧಿಯನ್ನು ಕೊಡ್ತಕ್ಕಂತಹ ಕುಜ ಕರ್ಮಸ್ಥಾನದಲ್ಲಿದ್ದಾನೆ. ಅಂದರೆ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಇದ್ದರೂ ಕೂಡ ಭೂಮಿಯಿಂದ ಲಾಭ. ಅದು ಭೂಮಿಯ ಮಾರಾಟ, ಕೊಂಡುಕೊಳ್ಳುವಿಕೆ ಇರ್ಬೋದು, ಭೂಮಿಯಲ್ಲಿ ಬೆಳೀತಕ್ಕಂತಹ ಕೃಷಿ ವಿಷಯಗಳಿರ್ಬೋದು, ಅಥವಾ ಭೂ ಸಂಬಂಧಿತವಾಗಿರ್ತಕ್ಕಂತಹ ಅರ್ತ್ ರಿಲೇಟೆಡ್ ಯಾವುದೇ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು, ಕೊಂಡುಕೊಳ್ತಕ್ಕಂಥವ್ರಿಗೆ ಭೂಮಿಯಿಂದ ಲಾಭ ಮತ್ತು ಮಂಗಳ ಕಾರ್ಯಗಳಾಗತ್ತೆ. ಜೂನ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ವಿವಾಹಾದಿ ಮಂಗಳ ಕಾರ್ಯಗಳು, ಬರೀ ಮಂಗಳ ಕಾರ್ಯ ಅಂದ ತಕ್ಷಣ ಮದುವೆ ಮುಂಜೆ ಅಂತಲೇ ಅಲ್ಲ, ಹಲವು ರೀತಿಯಾಗಿರ್ತಕ್ಕಂತಹ ಸತ್ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಿ. ಹೊಸ ಉದ್ಯೋಗ ಪ್ರಾರಂಭ ಮಾಡ್ತೀರಿ ಅಥವಾ ಯಾವುದೋ ತೀರ್ಥಕ್ಷೇತ್ರ ದರ್ಶನ ಮಾಡ್ತೀರಿ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಯಶಸ್ಸನ್ನು ಕುಜನಿಂದ ಕಾಣ್ತೀರಿ. ನೋಡಿ, ರವಿ, ಗುರು, ಬುಧ, ಶುಕ್ರ ಏಕಾದಶದಲ್ಲಿ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಇಲ್ಲಿ ಬುಧಾದಿತ್ಯ ಯೋಗವೂ ಉಂಟಾಗತ್ತೆ ಮತ್ತು ಗುರು ಶುಕ್ರರಿರ್ತಕ್ಕಂಥದ್ರಿಂದ ಉತ್ತಮವಾಗಿರ್ತಕ್ಕಂತಹ ಏಕಾದಶ ಶುಭ ಸ್ಥಾನದಲ್ಲಿ ಈ ಗ್ರಹಗಳ ಆಧಾರದ ಮೇಲೆ, ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ರವಿ ಏಕಾದಶದಲ್ಲಿರ್ತಕ್ಕಂಥದ್ರಿಂದ ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ವರ್ಚಸ್ಸು ಹೆಚ್ಚಾಗತ್ತೆ. ಅದೇ ರೀತಿಯಾಗಿ ಗುರು ಉತ್ತಮವಾದಂತಹ ಗುರುಬಲವನ್ನು ನೀಡ್ತಾನೆ, ಬುಧ ಒಳ್ಳೆಯ ವಿದ್ಯೆಯನ್ನು, ಜ್ಞಾನವನ್ನು ನೀಡ್ತಾನೆ, ಶುಕ್ರ ಹೇರಳವಾಗಿರ್ತಕ್ಕಂತಹ ಧನ ಸಂಪತ್ತನ್ನು ನೀಡ್ತಾನೆ. ಈ 4 ಗ್ರಹಗಳ ಯುತಿಯೇ ಚತುರ್ಗ್ರಾಹಿ ಯೋಗವೇ ಕರ್ಕಾಟಕ ರಾಶಿಯವರಿಗೆ ಎಲ್ಲ ಅಷ್ಟಮ ಶನಿ ಕಾಟದ ದೋಷವನ್ನು ತೊಡೆದು ಹಾಕುವಷ್ಟು ಶಕ್ತಿ ಈ ಯೋಗಕ್ಕಿದೆ. ಹಾಗಾಗಿ ಇದರಿಂದ ತುಂಬ ಯೋಗಗಳು ಉಂಟಾಗತ್ತೆ. ನೋಡಿ, ನಾನು ಬುಧಾದಿತ್ಯ ಯೋಗ ಅಂತ ಹೇಳಿದೆ, ಮತ್ತು ಶುಕ್ರ ಆದಿತ್ಯ ಯೋಗ ಅದೇನಿದೆಯಲ್ಲ, ಅದು ಒಂದು ವಿಶೇಷವಾಗಿರ್ತಕ್ಕಂತಹ ಯೋಗವನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿ ಲಕ್ಷ್ಮೀನಾರಾಯಣ ಸುಯೋಗ ಆಗತ್ತೆ. ಇದೆಲ್ಲ ಕಾರಣಗಳಿಂದಾಗಿ ಕರ್ಕಾಟಕ ರಾಶಿಯವರಿಗೆ ಏಕಾದಶ ಶುಭ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳಿಂದ ಅತ್ಯುತ್ತಮವಾಗಿರ್ತಕ್ಕಂತಹ ಫಲವನ್ನು ಜೂನ್ ತಿಂಗಳಿನಲ್ಲಿ ಕಾಣ್ತೀರಿ. ಇನ್ನು ಕೇತು 3ನೇ ಮನೆಯಲ್ಲಿ ನೋಡಿ, ಭ್ರಾತೃಸ್ಥಾನದಲ್ಲಿ ಕೇತು ಒಡ ಹುಟ್ಟಿದವರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಅಥವಾ ನಿಮ್ಮ ಏಳ್ಗೆಯನ್ನು ಕಂಡ್ರೆ ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥವ್ರು ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಅಲ್ಲಿ ವಿನಾಯಕನ ಆರಾಧನೆ ಮಾಡ್ಕೊಳ್ಳಿ, ಮಹಾಗಣಪತಿ ಸ್ಮರಣೆ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗಣೇಶನಿಗೊಂದು ನಮಸ್ಕಾರ ಹಾಕಿ ಇವತ್ತಿನ ದಿನ ಚೆನ್ನಾಗಿರಲಿ, ಯಾವುದೇ ವಿಘ್ನಗಳು ಬಾರದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗದು ಒಳ್ಳೆಯದಾಗತ್ತೆ. ಅಷ್ಟಮ ಶನಿ, ಆಗಲೇ ಹೇಳಿದೆ ನಾನು, ಅಷ್ಟಮ ಶನಿ ಕಾಟ ಇದ್ದರೂ ಕೂಡ ಶನಿ ಇಲ್ಲಿ ಬೇರೆ ಗ್ರಹಗಳ ಬಲದಿಂದಾಗಿ ಶನಿ ಪರಮಾತ್ಮ ಏನು ಮಾಡ್ತಾನೆ, ನಿಮಗೆ ಒಂದಷ್ಟು ಯಶಸ್ಸನ್ನು ಕೊಡಲಿಕ್ಕೆ ಸಹಾಯ ಮಾಡ್ತಾನೆ. ಯಾವಾಗ? ಶನಿ ಪರಮಾತ್ಮನ ಆರಾಧನೆ ಮಾಡಿಕೊಂಡಾಗ. ಏನು ಮಾಡಬೇಕು? ಹನುಮಾನ್ ಚಾಲೀಸ ಓದಿ, ಪ್ರತಿ ಶನಿವಾರ ಶನೈಶ್ವರನ ದೇವಸ್ಥಾನಕ್ಕೆ ಹೋಗಿ, ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಶನಿ ಸ್ತೋತ್ರ ಹೇಳ್ಕೊಳ್ಳಿ. ಕಪ್ಪು ಬಟ್ಟೆಯಲ್ಲಿ ಎಳ್ಳನ್ನು ಹಾಕಿ ಅದು ಎಳ್ಳು ದೀಪ ಅಂತ ಹಚ್ಚುವಂಥದ್ದು ಮಾಡಿ, ಅಥವಾ ಎಳ್ಳು ಮಿಶ್ರಿತವಾಗಿರ್ತಕ್ಕಂತಹ ಎಳ್ಳೆಣ್ಣೆಯನ್ನು ಸ್ವಾಮಿಗೆ ಅಭಿಷೇಕ ಮಾಡಿಸಿ, ತುಳಸಿ, ನೀಲಿ ಹೂವು, ಲಿಂಬೆಹಣ್ಣು ಈ ಥರದ್ದನ್ನೆಲ್ಲ ಶನೈಶ್ವರನಿಗೆ ಸಮರ್ಪಣೆ ಮಾಡಿ, ಶನೈಶ್ವರನ ಮುಂದಿರತಕ್ಕಂತಹ ವಿಭೂತಿಯನ್ನು ಹಚ್ಕೊಳ್ಳಿ. ಶನಿ ಪರಮಾತ್ಮನ ಸ್ಮರಣೆ ಮಾಡಿ, ಶನಿ ಅಷ್ಟೋತ್ರ ಮಾಡಿಸಿ. ಖಂಡಿತವಾಗಿಯೂ ಶನಿ ಪರಮಾತ್ಮ ನಿಮ್ಗೆ ಒಳಿತನ್ನು ಮಾಡ್ತಾನೆ. ರಾಹು 9ರಲ್ಲಿ ಭಾಗ್ಯಕಾರಕನಾಗಿರ್ತಕ್ಕಂತಹ ರಾಹು
ನಿಮಗೆ ವಿಶೇಷವಾಗಿ ಆರೋಗ್ಯಾಭಿವೃದ್ಧಿಯನ್ನು ಮಾಡ್ತಾನೆ. ಇಷ್ಟೆಲ್ಲ ಸಮಸ್ಯೆಗಳು ಬಂದರೂ ಕೂಡ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಆರೋಗ್ಯಾಭಿವೃದ್ಧಿ ಉಂಟಾಗುತ್ತೆ. ಏನೇ ಕಷ್ಟಗಳು ಬರಲಿ ಎದುರಿಸ್ತೀನಿ, ದೈಹಿಕ ಶಕ್ತಿ ಇದೆ. ಒಂದು ಉದಾಹರಣೆ ಸಾಲ ಆಗಿದೆ ಅಂತ ಅಂದ್ಕೊಳ್ಳಿ, ಇಲ್ಲ ಸಾಲ ತೀರಿಸೋ ಶಕ್ತಿ ಬರುತ್ತೆ ಅಂತ ಯೋಚನೆ ಮಾಡ್ತೀರಿ. ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಿ, ಇಲ್ಲ ನಾನು ಕಷ್ಟಪಟ್ಟು ನಾನು ಆ ಸಮಸ್ಯೆಯನ್ನು ಸಾಲ್ವ್ ಮಾಡಿಕೊಳ್ತೀನಿ ಅಂತ. ಅನಾರೋಗ್ಯ ಬಂದಿದೆ ಅಂತ ಅಂದ್ಕೊಳ್ಳಿ, ವ್ಯಾಯಾಮದಿಂದಲೋ ಅಥವಾ ನಿಮ್ಮ ಜೀವನ ಶೈಲಿಯಿಂದಲೋ ಅದು ಸರಿ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದಕ್ಕೆಲ್ಲ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂತಹ ಧೈರ್ಯ ಶಕ್ತಿಯಿಂದ ಅದನ್ನು ದೂರ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥದ್ದಾಗಿ ಜ್ಯೋತಿಷ್ಯ ಶಾಸ್ತ್ರ ಸೂಚನೆ ಮಾಡುತ್ತೆ. ಹಾಗಾಗಿ ಒಟ್ಟಾರೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಮುಂದಿನ ತಿಂಗಳ ಭವಿಷ್ಯವನ್ನು ಮತ್ತೆ ನೋಡೋಣ. ಸದ್ಯಕ್ಕೆ ಈಗಿರ್ತಕ್ಕಂತಹ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಮೊದಲು 15 ದಿನ ಅಂತೂ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿಮಗೆ ವಿಶೇಷವಾದಂತಹ ಕಷ್ಟಗಳು ಬರೋದಿಲ್ಲ. ಆಮೇಲೆ ಒಂದು ಸ್ವಲ್ಪ ಈ ಹಣಕಾಸಿನ ತೊಂದರೆಗಳು ಬರ್ತಕ್ಕಂಥದ್ದು ಕಾರಣ 3ನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ರಿಂದ, 10ನೇ ಮನೆಯಲ್ಲಿ ಕುಜ, ಅಷ್ಟಮ ಶನಿ ಕಾಟ ಬೇರೆ, ಈ ಎಲ್ಲ ಕಾರಣಗಳಿಂದ ಸ್ವಲ್ಪ ಧನವ್ಯಯ ಉಂಟಾಗುತ್ತೆ. ಮಾನಸಿಕವಾಗಿ ಧೈರ್ಯ ಕಳೆದುಕೊಂಡರೂ ಕೂಡ ಹನುಮಾನ್ ಚಾಲೀಸ ಪಠಣ ಮಾಡೋದನ್ನು ಮಾತ್ರ ಮರಿಬೇಡಿ. ಹನುಮಾನ್ ಚಾಲೀಸ ಪಠಣ ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ವಿಶೇಷವಾಗಿ ದೇವರನ್ನ ನಂಬಿಕೆ ಇಡಿ. ದೇವ್ರನ್ನ ನಂಬಿ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಹೇಳಿದ್ದು ಗೊತ್ತಾಗಲಿಲ್ಲ, ಅರ್ಥ ಆಗಲಿಲ್ಲ ಅಂತಾದರೆ ಕೆಳಗಡೆ ದೂರವಾಣಿ ಸಂಖ್ಯೆ ಇರುತ್ತೆ, ಫೋನ್ ಮಾಡಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ. ನಿಮ್ಮ ಜಾತಕವನ್ನು ಹಲವು ರೀತಿಯಲ್ಲಿ ತಿಳ್ಕೊಬೋದು. ಯಾರ ಜ್ಯೋತಿಷ್ಯ ಸತ್ಯ ಆಗತ್ತೆ ಅನ್ನೋದನ್ನು ನೀವೇ ಟ್ಯಾಲಿ ಮಾಡಿ ನೋಡಿ. ಯಾಕೆಂತಂದರೆ ಅನುಷ್ಠಾನ ಬಲ ಅನ್ನುವಂಥದ್ದು ಜ್ಯೋತಿಷ್ಯದಲ್ಲಿ ವಿಶೇಷವಾಗಿರತಕ್ಕಂತಹ ಸತ್ಯತೆಯನ್ನು ಕೊಡುತ್ತೆ. ಹಾಗಾಗಿಯೇ ನಾನು ಭಾವಿಸ್ತೇನೆ, ತುಂಬ ಜನ ನೀವು ಮೆಸೇಜ್ ಮಾಡಿದ್ದು, ಕಾಲ್ ಮಾಡಿದ್ದು ನೋಡಿದ್ರೆ ನೀವು ಒಂದು ಉತ್ತಮವಾದಂತಹ ಜ್ಯೋತಿಷ್ಯ ನಮ್ಮಿಂದ ನಿರೀಕ್ಷೆ ಮಾಡಿದ್ದೀರಿ ಅಥವಾ ಸಿಕ್ಕಿದೆ ಅಂತ ನಾನು ಭಾವಿಸಿ, ನಿಮಗೆ ನೇರವಾಗಿ ಮಾತನಾಡಬೇಕು ಅಂದರೆ ಬಂದು ಮಾತನಾಡ್ಬೋದು, ಇಲ್ಲಾಂದರೆ ದೂರವಾಣಿ ಮುಖಾಂತರ ಮಾತನಾಡ್ಬೋದು. ಅಥವಾ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಂತ ಮಾದಾವರದ ಹತ್ರಕ್ಕೆ ಅಲ್ಲಿ ನಮ್ಮ ಕಚೇರಿ ಇದೆ, ಬಂದು ಭೇಟಿ ಮಾಡ್ಬೋದು. ಈ ಮೂಲಕ ನಿಮ್ಮ ಯಾವುದೇ ಭವಿಷ್ಯವನ್ನು ಕೂಡ ತಿಳಿದುಕೊಂಡು ನಿಮ್ಮ ಜೀವನವನ್ನು ಸುಭಿಕ್ಷೆ ಮಾಡಿಕೊಳ್ಬೋದು ಅನ್ನುವಂತಹ ಮಾತನ್ನು ಹೇಳ್ತಾ, ಕರ್ಕಾಟಕ ರಾಶಿಯವರಿಗೆ ಜೂನ್ ತಿಂಗಳು ಶುಭವಾಗಿರಲಿ, ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಅನುಷ್ಠಾನ ಆತ್ಮಶಕ್ತಿ ಇರಲಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ ಕರ್ಕಾಟಕ ರಾಶಿಯ ಜೂನ್ ತಿಂಗಳಿನ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ. ಶುಭಂ ಭೂಯಾತ್. ನಮಸ್ಕಾರ.